ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಯಾವಲ್ಲಾರು ಬಿಜೆಪಿ ಅವ್ರು ಕೊಟ್ಟಿದ್ರ ಅನ್ನಭಾಗ್ಯ? JDS ನವ್ರು ಮಾಡಿದ್ರ? ನಾನ್ ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು. ಕರ್ನಾಟಕದಲ್ಲಿ ಈಗ ಅನರ್ಹ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡುವುದಕ್ಕೆ ರಾಜ್ಯ ಸರ್ಕಾರ ಕಠಿಣವಾದ ಕ್ರಮಕ್ಕೆ ಮುಂದಾಗಿದೆ. ಸರ್ಕಾರ ಸದ್ದಿಲ್ಲದೆ ಬಿಪಿಎಲ್ ಕಾರ್ಡ್ ಆಪರೇಷನ್ಗೆ ಇಳಿದ್ಬಿಟ್ಟಿದೆ. ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳನ್ನ ಪತ್ತೆ ಮಾಡಿ ರದ್ದು ಮಾಡಲಾಗಿದೆ. ಇದಕ್ಕೀಗ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದು, ಇನ್ನೊಂದು ಕಡೆ ಮಹಿಳೆಯರೂ ಕೂಡ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಏನ್ ಕಾರಣ ಹೇಳ್ತಾ ಇದೆ ಗೊತ್ತಾ? 1565 ಜನರು ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಎಪಿಎಲ್ಗೆ ಬದಲಾವಣೆ ಮಾಡಲಾಗಿದೆ. ಇನ್ನು 360 ಜನ ಸರ್ಕಾರಿ ನೌಕರರ ಕಾರ್ಡ್ ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾವಣೆ. ಹಾಗೆ 360 ಜನ ಸರ್ಕಾರಿ ನೌಕರರ ಪೈಕಿ 12 ಜನ ನೌಕರರಿಂದ 18,000 ದಂಡ ವಸೂಲಿ ಮಾಡಲಾಗಿದೆ. 60 ಜನ ಸರ್ಕಾರಿ ನೌಕರರಿಗೆ ನೋಟಿಸ್ ಕೊಡಲಾಗಿದೆ. 76,000 ಬಿಪಿಎಲ್ ಕಾರ್ಡ್ಗಳನ್ನು ತಪಾಸಣೆ ನಡೆಸಿದ ಆಹಾರ ಇಲಾಖೆ 73,000 ಕಾರ್ಡ್ಗಳು ಬಿಪಿಎಲ್ ಆಗಿ ಮುಂದುವರಿಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಬಿಪಿಎಲ್ ಕಾರ್ಡ್ನಿಂದ ವಂಚಿತರಾಗಿದ್ದಕ್ಕೆ ಸರ್ಕಾರಕ್ಕೆ ಕೆಲವರು ಹಿಡಿಶಾಪ ಹಾಕ್ತಾ ಇದ್ರೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ರೇಷನ್ ಕಾರ್ಡ್ ರದ್ದತಿ ಆದೇಶವನ್ನ ವಾಪಸ್ ಪಡ್ಕೊಳ್ಬೇಕು ಅಂತ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರೇಷನ್ ಕಾರ್ಡ್ ರದ್ದಾದವರ ಮನೆಗೆ ಹೋಗಿ ಸರ್ವೆ ಕೂಡ ಮಾಡ್ತಿದ್ದಾರೆ. ನಂತರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಷ್ಟು ಜನ ಕಾಂಗ್ರೆಸ್ನವರು ಹೆಲಿಕಾಪ್ಟರ್ ಇಟ್ಕೊಂಡಿದ್ದಾರಾ? ಅವತ್ತು ಕಾಕಾ ಪಾಟೀಲ್ಗೆ ಮಹದೇವಪ್ಪಗೆ ಫ್ರೀ ಅಂತ ಹೇಳಿದ್ರಲ್ಲ, ಅವ್ರಿಗೆ ಬೇಡ, ಬಡವರಿಗೆ ಫ್ರೀ ಮಾಡ್ರಪ್ಪ. ಇದು ಬೆಂಗಳೂರು. ಕರ್ನಾಟಕದ ಸಮಸ್ಯೆ. ಇದರ ವಿರುದ್ಧ ಜನ ದಂಗೆ ಇಡಬೇಕು, ಸ್ಟ್ರೈಕ್ ಮಾಡಿ ಸರ್ಕಾರಕ್ಕೆ ಚೀಮಾರಿ ಹಾಕಬೇಕು. ಅನ್ನ ಕಿತ್ಕೊಂಡ್ರೆ ನರಕ ಗ್ಯಾರಂಟಿ, ಆ ನರಕಕ್ಕೆ ನೀವು ಹೋಗೋದು ಅಂತ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ನ್ಯಾಯ ಬೆಲೆ ಅಂಗಡಿಗೆ ಹೋದ್ರೆ ಸಿದ್ದರಾಮಯ್ಯನೇ ಕೇಳಿಯಂತೆ. ಬಜೆಟ್ನಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಅನುದಾನ ಕೊಡದೇ ಇರೋದಕ್ಕೆ ಸಿದ್ದರಾಮಯ್ಯ ಮನೆಗೆ ಯಾವ ಶಾಸಕರು ಹೋಗ್ತಾ ಇಲ್ಲ. ಬಿಪಿಎಲ್ ಕಾರ್ಡು ರದ್ದು ಮಾಡಿದ್ರೆ 10,000 ಕೋಟಿ ಉಳಿಸಬಹುದು ಅಂತ, ಆ ಹಣವನ್ನ ಶಾಸಕರಿಗೆ ಕೊಟ್ಟು ಸಮಾಧಾನ ಮಾಡಬಹುದು ಅಂತ ಈ ಕಾರ್ಡ್ ತೆಗಿತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ ಇಲ್ಲದೆ ಇದ್ರೆ ಸರ್ಕಾರದ ಯಾವುದೇ ಸಬ್ಸಿಡಿ ಸಿಗೋದಿಲ್ಲ. ಅದಕ್ಕಾಗಿ ನಾವು ನಮ್ಮ ಎಲ್ಲಾ ಶಾಸಕರು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಬಾರದು. ರದ್ದುಗೊಂಡ ಕಾರ್ಡ್ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಅಶೋಕ್ ಆಗ್ರಹ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇರೋದು ಈಗ ಒಂದ್ ರೀತಿ ರಾಜ್ಯದ ಜನರಿಗೆ ಶಾಕ್ ಆಗ್ಬಿಟ್ಟಿದೆ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ಗಳು ಈಗ ಭಾರಿ ಸಂಖ್ಯೆಯಲ್ಲಿ ರದ್ದಾಗ್ತಾ ಇರೋದು ಜನರ ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದ್ದು ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಏಕಾಏಕಿ ಈ ರೀತಿ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿ ಎಪಿಎಲ್ ಕಾರ್ಡ್ಗಳಾಗಿ ಪರಿವರ್ತನೆ ಮಾಡ್ತಾ ಇವೆ. ಆದ್ರೆ ಸರ್ಕಾರ ಅನರ್ಹರ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೀವಿ, ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಟ್ಯಾಕ್ಸ್ ಕಟ್ಟದೇ ಇಲ್ದಿದ್ದವ್ರ ಕಾರ್ಡ್ ಕೂಡ ರದ್ದಾಗ್ತಿದೆ ಅಂತ ಯಾರು ಹೇಳಿದವರು? ಅಂಥವ್ರಿಗೆ ನಾವು ಯಾರಿಗೂ ಕೂಡ ಅನರ್ಹರು ಇದಾರ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಅಲ್ವಾ? ಬಡವ್ರಿಗೆ ಕೊಡಬೇಕಲ್ಲ. ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ, ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳ್ದದ ತೋರಿಸ್ಬಿಡ್ತೀರಿ. ಅಲ್ಲೇ ಆಯ್ತಮ್ಮ. ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತೀವಿ. ಅನ್ನಭಾಗ್ಯ ಕೊಡ್ತಾ ಇರೋದು ಯಾರ್ರಿ ಅನ್ನಭಾಗ್ಯ ಕೊಟ್ಟವರು? ಬಿಜೆಪಿ ಅವ್ರು ಕೊಟ್ಟಿದ್ರ? ಯಾವಲ್ಲಾರು ಬಿಜೆಪಿ ಅವ್ರು ಕೊಟ್ಟಿದ್ರ ಅನ್ನಭಾಗ್ಯ? ಬೇರೆ JDS ನವ್ರು ಮಾಡಿದ್ರ? ನಾನು ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು. ಮುಖ್ಯಮಂತ್ರಿ ಆಗಿರುವಾಗ 2013-18 ಇರುವಾಗ ನಾನು 17ರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು, ₹1 ಅಕ್ಕಿ ಕೊಡ್ತಿದ್ದೆ. ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ. ಇದನ್ನ ಮಾಡಿದ್ರ ಬಿಜೆಪಿ ಅವ್ರು ಮಾಡಿದ್ರ? ಈಗ ಮಾತಾಡ್ತಾರೆ ಅಷ್ಟೇ. ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ? ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು? ಗುಜರಾತ್ನಲ್ಲಿ ಮಾಡಿದ್ರ? ಮಧ್ಯಪ್ರದೇಶದಲ್ಲಿ ಮಾಡಿದ್ರ? ಉತ್ತರ ಪ್ರದೇಶದಲ್ಲಿ ಮಾಡಿದ್ರ? ಬಿಹಾರ್ನಲ್ಲಿ ಮಾಡಿದ್ರ? ಹರಿಯಾಣದಲ್ಲಿ ಮಾಡಿದ್ರ? ಎಲ್ಲಿ ಮಾಡಿದ್ರು? ಕೇಳಪ್ಪ, ಏಕಾಏಕಿನೂ ಇಲ್ಲ, ಏನೂ ಇಲ್ಲ. ಅರ್ಹರಿಗೆ ತಪ್ಪಿಸಲ್ಲ. ಅಷ್ಟಕ್ಕೂ ಈ ಬಿಪಿಎಲ್ ಕಾರ್ಡ್ಗಳು ರದ್ದು ಆಗ್ತಾ ಇರೋದು ಯಾಕೆ? ಬಿಪಿಎಲ್ ಕಾರ್ಡ್ ಪಡೆಯೋದಕ್ಕೆ ಏನೆಲ್ಲಾ ಮಾನದಂಡಗಳನ್ನ ಇಟ್ಕೊಳ್ಬೇಕು?
ಹಾಗೆ ಸರ್ಕಾರ ಏನಾದರೂ ಹೊಸ ಮಾನದಂಡಗಳನ್ನ ಸೇರಿಸಿದ್ಯಾ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈಗ ಗ್ಯಾರಂಟಿ ಯೋಜನೆಗಳು, ಇನ್ಶೂರೆನ್ಸ್ ಸೇರಿದ ಹಾಗೆ ಅನೇಕ ಸರ್ಕಾರಿ ಸವಲತ್ತುಗಳಿಗೆ BPL ಕಾರ್ಡ್ ಅನ್ನೋದೇ ಮುಖ್ಯವಾದ ಮಾನದಂಡ ಆಗಿತ್ತು. ಆದ್ರೆ ಈಗ ಅದೇ ಕಾರ್ಡ್ ಇಲ್ಲ ಅಂತಂದ್ರೆ ನಮ್ಮ ಮುಂದಿನ ಜೀವನ ಹೇಗೆ ಅಂತ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಆದ್ರೆ ಸರ್ಕಾರದ ಸಮರ್ಥನೆಯನ್ನ ಸಿದ್ದರಾಮಯ್ಯನವರು ಹಾಗೆ DCM ಶಿವಕುಮಾರ್ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆಹಾರ ಸಚಿವ ಮುನಿಯಪ್ಪ ಕೂಡ ಅನರ್ಹರ ಕಾರ್ಡ್ಗಳು ಮಾತ್ರ ರದ್ದಾಗ್ತಾ ಇವೆ, ಉಳಿದವರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ವಿಪಕ್ಷಗಳು ಮಾತ್ರ ಇದು ಗ್ಯಾರಂಟಿ ಯೋಜನೆಗಳನ್ನ ನಿಭಾಯಿಸೋದಕ್ಕೇನೆ BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಅಂತ ಗಂಭೀರ ಆರೋಪಗಳನ್ನ ಮಾಡ್ತಾ ಇದೆ. ಹಾಗೆ ಈಗ ಇದ್ದಕ್ಕಿದ್ದ ಹಾಗೆ BPL ಕಾರ್ಡ್ಗಳು ರದ್ದು ಆಗ್ತಾ ಇರೋದಾದ್ರೂ ಯಾಕೆ ಅಂತ ಹೇಳೋದಾದ್ರೆ, BPL ಕಾರ್ಡ್ಗಳು ಇಷ್ಟೊಂದು ಪ್ರಮಾಣದಲ್ಲಿ ರದ್ದಾಗ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣ ಗ್ಯಾರಂಟಿ ಯೋಜನೆ. 5 ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ವರ್ಷಕ್ಕೆ 56,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊಡೋದಕ್ಕೂ ಕೂಡ ಸರ್ಕಾರಕ್ಕಾಗ್ತಾ ಇಲ್ಲ. ಹೀಗಾಗಿ BPL ಕಾರ್ಡ್ ಪರಿಷ್ಕರಣೆಯನ್ನ ಸರ್ಕಾರ ಮಾಡೋದಕ್ಕೆ ಮುಂದಾಗ್ತಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇಷ್ಟು ದಿನ ಸುಮ್ಮನಿದ್ದು ಈಗ BPL ಕಾರ್ಡ್ ಪರಿಷ್ಕರಣೆಗೆ ಸರ್ಕಾರ ಕೈ ಹಾಕಿದ್ದು ಅನರ್ಹರಿಗೆ BPL ಕಾರ್ಡ್ ರದ್ದು ಮಾಡೋ ಮೂಲಕ ಒಂದಿಷ್ಟು ಗ್ಯಾರಂಟಿಗಳ ಭಾರವನ್ನ ತಗ್ಗಿಸಬಹುದು ಅನ್ನೋ ಯೋಚನೆಯಲ್ಲಿ ಸರ್ಕಾರ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಾರಣ ಅಂದ್ರೆ ಬಹಳಷ್ಟು ಅನರ್ಹ ಕಾರ್ಡ್ಗಳನ್ನ ಕೆಲವರು ಪಡೆದುಕೊಂಡಿದ್ದಾರೆ. ಸರ್ಕಾರಿ ಉದ್ಯೋಗಿಗಳು, ತೆರಿಗೆ ಪಾವತಿ ಮಾಡೋರು ಹಾಗೆ ಹೆಚ್ಚಿನ ಆದಾಯ ಇರೋರು ಕೂಡ BPL ಕಾರ್ಡ್ಗಳನ್ನ ಬಳಸ್ತಾ ಇದ್ದಾರೆ. ಹೀಗಾಗಿ BPL ಕಾರ್ಡ್ ಪರಿಷ್ಕರಣೆ ಅವಶ್ಯಕ ಅಂತ ಸರ್ಕಾರ ವಾದ ಮಾಡ್ತಾ ಇದೆ. ಈಗ BPL ಕಾರ್ಡ್ ಪಡೆಯೋದಕ್ಕೆ ಏನೇನ್ ಅರ್ಹತೆ ಇರಬೇಕು ಅನ್ನೋದನ್ನ ನೋಡೋದಾದ್ರೆ, ಹಾಗೆ BPL ಕಾರ್ಡ್ಗೆ ಇರೋ ಮಾನದಂಡಗಳೇನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಾಮಾನ್ಯವಾಗಿ BPL ಕಾರ್ಡ್ ಅಂತಂದ್ರೆ ಅದು ಬಡತನ ರೇಖೆಗಿಂತ ಕೆಳಗಿನವರು ಅನ್ನೋ ಅರ್ಥ ಬರುತ್ತೆ. ರಾಜ್ಯ ಹಾಗೆ ಕೇಂದ್ರ ಸರ್ಕಾರ BPL ಕಾರ್ಡ್ ವಿತರಣೆಗೆ ಒಂದಷ್ಟು ಪ್ರಾಥಮಿಕ ಮಾನದಂಡಗಳನ್ನು ಕೂಡ ವಿಧಿಸಿದೆ. ಅದರ ಆಧಾರದ ಮೇಲೆ ಆದಾಯ ಹಾಗೆ ಅವರ ಉದ್ಯೋಗದ ಮೇಲೆ ಕಾರ್ಡ್ ಕೊಡಲಾಗುತ್ತೆ. ಅಲ್ಲಿ ಪ್ರಮುಖವಾದಂತಹ ಅಂಶಗಳೇನೇನು ಅಂತ ನೋಡೋದಾದ್ರೆ, ವಾರ್ಷಿಕ ಆದಾಯ 1,20,000 ರೂಪಾಯಿ ಮೀರಿರಬಾರದು. ಅರ್ಜಿದಾರರು ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇರಬಾರದು. ಸರ್ಕಾರಿ ಕೆಲಸದಲ್ಲಿರೋರು ಈ ಅರ್ಜಿ ಹಾಕೋ ಹಾಗಿಲ್ಲ. ಅರ್ಜಿದಾರರು ಕರ್ನಾಟಕದ ನಿವಾಸಿಗಳಾಗಿರ್ಬೇಕು. ಹಾಗೆ ಸಾರ್ವಜನಿಕ ಉದ್ಯಮಗಳು, ಮಂಡಳಿ, ನಿಗಮಗಳ ಉದ್ಯೋಗಿಗಳಾಗಿರಬಾರದು. ಸ್ವಾಯತ್ತ ಮಂಡಳಿಗಳು, ಸಂಸ್ಥೆಗಳ ಉದ್ಯೋಗಿಗಳು ಆಗಿರಬಾರದು. ಸಹಕಾರಿ ಸಂಸ್ಥೆಗಳ ಖಾಯಂ ಉದ್ಯೋಗಿಗಳು ಕೂಡ ಆಗಿರಬಾರದು. ವೈದ್ಯರು, ವಕೀಲರು ಹಾಗೆ ಲೆಕ್ಕ ಪರಿಶೋಧಕರು ಆಗಿರಬಾರದು. ಅನುದಾನಿತ ಹಾಗೆ ಅನುದಾನ ರಹಿತ ಶಾಲೆಗಳ ನೌಕರರಿಗೂ ಕೂಡ ಈ ಕಾರ್ಡ್ ಸಿಗೋದಿಲ್ಲ. ಇನ್ನು ಅಧಿಸೂಚಿತ ಗುತ್ತಿಗೆದಾರರು, APMC ವ್ಯಾಪಾರಿಗಳು, ಕಮಿಷನ್ ಏಜೆಂಟ್ಗಳಿಗೂ ಕೂಡ BPL ಕಾರ್ಡ್ ಇಲ್ಲ. MNC ಕಂಪನಿಗಳು ಅಥವಾ ಕೈಗಾರಿಕಾ ಉದ್ಯೋಗಿಗಳಿಗೂ ಕೂಡ ಈ ಕಾರ್ಡ್ ಸಿಗೋದಿಲ್ಲ. ಹಾಗೆ 3 ಹೆಕ್ಟೇರ್ಗಿಂತ ಅಂದ್ರೆ 7.5 ಎಕರೆಗಿಂತ ಹೆಚ್ಚು ಭೂಮಿಯನ್ನ ಹೊಂದಿರೋರಿಗೂ ಕೂಡ BPL ಕಾರ್ಡ್ ಸಿಗೋದಿಲ್ಲ. ಇನ್ನು ಸಿಟಿಯಲ್ಲಿ 1000 ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಸ್ವಂತ ಮನೆ ಯಾರಾದ್ರೂ ಹೊಂದಿದ್ರೆ ಅವರಿಗೂ ಕೂಡ ಈ ಕಾರ್ಡ್ ಲಭ್ಯ ಇರೋದಿಲ್ಲ. ಇನ್ನು 100 CCಗಿಂತ ಅಧಿಕ CC ಇರೋ ವಾಹನವನ್ನ ಯಾರ್ಯಾರು ಹೊಂದಿರ್ತಾರೋ ಅವರಿಗೂ ಕೂಡ ಈ ಕಾರ್ಡ್ ಸಿಗೋದಿಲ್ಲ. ಹಾಗೇನೆ ಆಟೋ, ಟ್ರ್ಯಾಕ್ಟರ್, ಕ್ಯಾಬ್, ಟ್ಯಾಕ್ಸಿ ಇರೋರು ಕೂಡ BPL ಕಾರ್ಡ್ ಹೊಂದಿರಬಾರದು. ವೈಟ್ ಬೋರ್ಡ್ ಹಾಗೆ 4 ಚಕ್ರದ ವಾಹನಗಳನ್ನು ಕೂಡ ಯಾರ್ಯಾರು ಹೊಂದಿರ್ತಾರೋ ಅವರಿಗೂ ಕೂಡ ಈ ಕಾರ್ಡ್ ಲಭ್ಯ ಇರೋದಿಲ್ಲ. ಇನ್ನು ತಿಂಗಳಿಗೆ 450 ರೂಪಾಯಿಗಿಂತ ಹೆಚ್ಚಿನ ವಿದ್ಯುತ್ ಬಿಲ್ ಯಾರ್ಯಾರು ಪಾವತಿ ಮಾಡ್ತಾ ಇರ್ತಾರೋ ಅವರಿಗೂ ಕೂಡ ಈ ಕಾರ್ಡ್ ಲಭ್ಯ ಇರೋದಿಲ್ಲ ಅನ್ನೋ ಮಾನದಂಡ ಇದೆ. ಆದ್ರೆ ಸರ್ಕಾರದ ಈ ನಡೆಗೆ ವಿಪಕ್ಷಗಳು ಆರೋಪ ಮಾಡ್ತಾ ಇರೋದು ಗ್ಯಾರಂಟಿ ಯೋಜನೆಗಳಿಗೆ ಹಣ ತುಂಬಿಸೋದಕ್ಕೆ, ಶಾಸಕರಿಗೆ ಅನುದಾನ ಕೊಟ್ಟು ಬಾಯಿ ಮುಚ್ಚೋದಕ್ಕೆ ಸರ್ಕಾರ ಈ ನಡೆಗೆ ಮುಂದಾಗಿದೆ. ಬಡವರಿಗೆ ಅನ್ಯಾಯ ಆಗ್ತಾ ಇದೆ, ಇದರ ವಿರುದ್ಧ ಹೋರಾಟ ಮಾಡ್ತೀವಿ, ಈ ನಿರ್ಧಾರವನ್ನ ವಾಪಸ್ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜನಾಕ್ರೋಶಕ್ಕೆ ಹಾಗೆ ವಿಪಕ್ಷಗಳ ಈ ಗಂಭೀರ ಆರೋಪ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯಾದ್ರೆ ಅದಕ್ಕೆ ಸರ್ಕಾರ ಮಣಿಯುತ್ತಾ, ತನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ ಕಾದು ನೋಡ್ಬೇಕು.